ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಮಾವಿನ ಹಣ್ಣು ಸೀಸನ್ ಬಂತು, ಇನ್ನೂ ನಾವು ಮೆಣಸ್ಕಾಯಿ ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ? ಸೊ ಬನ್ನಿ, ಹಾಗಾಗಿ ಸಿಂಪಲ್ಲಾಗಿ ಟೇಸ್ಟ್ ಆಗಿರೋ ಮೆಣಸ್ಕಾಯಿ ಮಾಡೋದು ನೋಡೋಣ. ಇದಕ್ಕೆ ಒಂದು 6-7 ಮೆಣಸು, ಇದನ್ನು ಏನು ಹೇಳ್ತಾರೆ ಕಾಟು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದಿದ್ದೀನಿ. ಈಗ ಅದರ ಚೊಟ್ಟು ತೆಗೆದು ಸಿಪ್ಪೆ ತಗೊಳ್ಬೇಕು. ಈ ಸಿಪ್ಪೆನೆಲ್ಲ ನೀಟಾಗಿ ತಗೊಳ್ಬೇಕು. ಈ ಒಂದು ಕಾಟು ಮಾವಿನ ಹಣ್ಣು ಇದ್ಬಿಟ್ರೆ ಇದರಲ್ಲಿ ನಾವು ಎಷ್ಟು ವೆರೈಟಿ ಬೇಕಾದರೂ ಮಾಡ್ಕೊಳ್ಬೋದು. ಎಲ್ಲ ರೆಸಿಪಿಗಳು ಸಹ ಇದರದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋಕ್ಕೆ ಸಿಂಪಲ್ ಆಗಿದ್ದರೂ ರುಚಿ ಸಖತ್ತಾಗಿರುತ್ತೆ. ನೋಡಿ, ಈ ಥರ ಸಿಪ್ಪೆ ತೆಗೆದ ಮೇಲೆ ಆ ಸಿಪ್ಪೆನ ಬಿಸಾಡೋ ಮುಂಚೆ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಿವುಚ್ಕೋಬೇಕು. ಸಿಪ್ಪೆಯಲ್ಲಿರುವಂಥ ಮಾವಿನ ಹಣ್ಣು ಪಲ್ಪ್ಗಳನ್ನೆಲ್ಲ ಬೇರೆ ಮಾಡಬೇಕು. ಹಾಗಾಗಿ ಚೆನ್ನಾಗಿ ಕಿವುಚ್ಕೊಳ್ಳಿ. ಮತ್ತು ಇದರಿಂದನೇ ಸ್ವಲ್ಪ ಪರಿಮಳ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾವು ಸೇರಿಸ್ಕೊಂಡು ಆ ಹಣ್ಣುಗಳನ್ನು ಹಾಗೆ ಚೆನ್ನಾಗಿ ಕಿವುಚ್ಕೊಳ್ಬೇಕು. ಅದರದ್ದೆಲ್ಲ ಬಿಡೋ ಥರ, ಪಲ್ಪೆಲ್ಲ ಬಿಡೋ ಥರ ಚೆನ್ನಾಗಿ ಕಿವುಚ್ಕೊಳ್ಬೇಕು. ಆಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಡಿ. ಈಗ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ. ಹಾಗೆ ಹಳದಿ ಹಾಕ್ತಾಯಿದ್ದೀನಿ, ಅರಿಶಿನ ಹುಡಿ ಚೂರು, ಮತ್ತು ಸ್ವಲ್ಪ ಖಾರ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಒಂದೆರಡು ಸ್ವಲ್ಪ ಮಧ್ಯೆ ಮಗ್ಸ್ತಾ ಇರಬೇಕು, ತಳ ಹಿಡಿದಿದ್ದಾಗೆ. ಸೊ ಚೆನ್ನಾಗಿ ಕುದಿಬೇಕು. ಇದು ಕುದಿಯುವಾಗ ನಾವು ಮಸಾಲೆಗೋಸ್ಕರ ಒಂದು ಪ್ಯಾನಲ್ಲಿ 2 ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಕಪ್ಪೆಳ್ಳು ತೊಗೊಳ್ಬೋದು, ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ, ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಷ್ಟೇ. ನೋಡಿ, ಈ ಥರ ಪಟ್ಟ ಅನ್ಬೇಕು, ಆ ಥರ ಹುರ್ಕೊಳ್ಬೇಕು. ಆಮೇಲೆ ಅದಕ್ಕೆ ನೋಡಿ, ಇಲ್ಲಿ ಕ್ಲಿಪ್ ಮಿಸ್ ಆಗಿದೆ. ಸ್ಕ್ರೀನಲ್ಲಿ ಕಾಣ್ತಿರೋ ಎಲ್ಲ ಇಂಗ್ರೀಡಿಯೆಂಟನ್ನು ತೆಂಗಿನ ಎಣ್ಣೆಯಲ್ಲಿ ಕಾಸ್ಕೊಳ್ಬೇಕು. ಹಾಕ್ಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳಿ. ಈಗ ಒಂದು ಮಿಕ್ಸಿ ಬೌಲಿಗೆ ತುರಿದಿರೋ ತೆಂಗಿನ ತುರಿ, ಆ ಮಸಾಲ, ಹುರಿದ ಮಸಾಲ ಮತ್ತು ಎಳ್ಳು ಹಾಕಿ ಫೈನಾಗಿ ಕಡ್ಕೊಳ್ಬೇಕು, ನೈಸಾಗಿ ಕಡ್ಕೊಳ್ಬೇಕು. ಇಲ್ಲಿ ನೋಡಿ, ಕುದ್ದು ಎಷ್ಟು ಚೆಂದ ಕಲರ್ ಚೇಂಜ್ ಆಗಿದೆ, ಒಂಥರ ಆ ಪಾಕ ಬಂದವರಾಗಿದೆಯಲ್ಲ. ಇದು ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಜಾಸ್ತಿ. ಸೊ ಈಗ ಕಡ್ದಿಟ್ಟಿರೋ ಮಸಾಲೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿದ್ದೀನಿ ನಾನಿಲ್ಲಿ. ತುಂಬ ದಪ್ಪನೂ ಬೇಡ, ತುಂಬ ನೀರು ಬೇಡ. ಹದ ನೋಡಿ, ಇದು ಕರೆಕ್ಟ್ ಇದೆ. ಕುದಿಯಾಗಿ ಇನ್ನೊಂಚೂರು ದಪ್ಪ ಬರುತ್ತೆ. ಕಡಲೆಬೇಳೆ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ದಪ್ಪ ಬರುತ್ತೆ. ಚೆನ್ನಾಗಿ ಕುದಿಬೇಕು. ಇದು ಕುದೀತಾ ಇರಲಿ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ತೆಂಗಿನೆಣ್ಣೆ, ಸ್ವಲ್ಪ ಸಾಸಿವೆ, ಅದು ಚಟ್ಪಟ ಅಂದ ತಕ್ಷಣ 1 ಮೆಣಸು, ಕರಿಬೇವು. ಗ್ಯಾಸ್ ಆಫ್ ಮಾಡಿ ಲಾಸ್ಟಿಗೆ ಹಿಂಗೆ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕುದೀತಿದೆ. ಈ ಥರ ಕುದಿಯುವಾಗ ಮನೆಯೆಲ್ಲ ಇದರದ್ದೇ ಅರೋಮ ಪರಿಮಳ, ತುಂಬ ಕಾಟು ಮಾವಿನ ಹಣ್ಣಿದ್ದೇ ಪರಿಮಳ ಬರ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ನೋಡಿ, ಈ ಒಗ್ಗರಣೆ ಇದಕ್ಕೆ ಸೇರಿಸ್ಕೊಳ್ಳೋಣ ಬಿಸಿ ಇರುವಾಗಲೇ. ಈಗ ಇದಕ್ಕೆ ಸಖತ್ತಾಗಿರೋ ಕಾಂಬಿನೇಷನ್ ಅಂದರೆ ನೀರು ದೋಸೆ. ಹಾಗಾಗಿ ನಾನು ನಿನ್ನೆ ನೀರು ದೋಸೆಗೆ ಅಕ್ಕಿ ನೆನೆ ಹಾಕಿದ್ದೆ ನೈಟಲ್ಲಿ. ಆ ಅಕ್ಕಿ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ, ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣಕ್ಕೆ ನುಬ್ಕೊಳ್ಳೋದು. ಮತ್ತು ಮಿಕ್ಸಿ ತೊಳೆದು ಸ್ವಲ್ಪ ಇಲ್ಲಿ ನೀರು ಹಾಕ್ಕೊಳ್ಳಿ. ಹಾಗೆ ನೀರನ್ನು ನಿಮ್ಮ ಹದ ನೋಡಿಕೊಂಡು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಸ್ವಲ್ಪ ದಪ್ಪ ಇದೆ ಅಂತ ಮತ್ತೆ ಸೇರಿಸಿದೆ. ಸೊ ಈ ಹದ ಇದ್ದರೆ ಸಾಕು. ಹಂಚು ನೋಡಿ ಕಾದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ದೋಸೆ ಇಟ್ಕೊಳ್ಳೋಣ. ನೋಡಿ, ಅನ್ಬೇಕು ಈ ಥರ, ಆ ಥರ ದೋಸೆ ಹುಯ್ಕೊಂಡು 1-2 ನಿಮಿಷ ಮುಚ್ಚಿಡೋಣ. 1 ನಿಮಿಷ ಮುಚ್ಚಿಟ್ರೆ ಬೇಗ ಬೇಯುತ್ತೆ. ಇದು ತೆಳುವಾಗ ಹಾಕಿರೋದ್ರಿಂದ ಇದನ್ನೇನು ಮಗ್ಚಾಕೋದು ಬೇಡ. ಇಷ್ಟೇ ಸಿಂಪಲ್ ನೀರು ದೋಸೆ ಅಂದರೆ ನೋಡಿ ಎಷ್ಟು ಬೇಗ ಆಗುತ್ತೆ. ಬಿಸಿಯಾದ ದೋಸೆ ಮತ್ತು ಮೆಣಸಿನ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಬರೀ ನೀರು ದೋಸೆ ಅಂತಲ್ಲ, ಇಡ್ಲಿ ಅಂತ ಕಡುಬು ಹೇಳ್ತಾರಲ್ಲ, ಇಡ್ಲಿ ಜೊತೆ ಆಗಲಿ, ಚಪಾತಿ ಜೊತೆ ಆಗಲಿ, ಯಾವುದ್ರ ಜೊತೆಗೂ ಮೆಣಸಿನಕಾಯಿ ಸಖತ್ತಾಗಿರುತ್ತೆ. ಸೀಸನಲ್ಲಿ ಒಂದ್ಸರಿ ಇದನ್ನು ಮಾಡ್ಕೊಳ್ಳೇಬೇಕು. ಯಾರೆಲ್ಲ ಟ್ರೈ ಮಾಡಿದ್ದೀರಾ ತಿಳಿಸಿ. ಟ್ರೈ ಮಾಡದಿರೋ ಖಂಡಿತ ಟ್ರೈ ಮಾಡಿ, ಇದು ಸಖತ್ತಾಗಿರುತ್ತೆ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.